ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಮಾಡುವಂತಹ ಎಳ್ಳು ಬೆಲ್ಲ ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ಮೊದಲು ನಾನಿಲ್ಲಿ ಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ಕಟ್ ಮಾಡೋದಕ್ಕಿಂತ ಮುಂಚೆ ಅದರ ಮೇಲಿನ ಕಪ್ಪು ಭಾಗನ ಈ ಥರ ತುರಿಮಣಿ ಸಹಾಯದಿಂದ ತುರಿದು ತಗೊಳ್ತಾ ಇದ್ದೀನಿ. ತುರಿಮಣಿ ಸಹಾಯದಿಂದನಾದ್ರೂ ತಗೋಬೋದು ಅಥವಾ ನಾವು ಚಾಕು ಸಹಾಯದಿಂದನೂ ಸಹ ಅದರ ಮೇಲಿನ ಸಿಪ್ಪೆನ ಕಟ್ ಮಾಡಿ ತೆಗಿಬೋದು. ಆ ಮೇಲಿನ ಸಿಪ್ಪೆನ ನಾವು ಚಟ್ನಿ ಪುಡಿ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಅಥವಾ ಸಾಂಬಾರುಗಳಿಗೂ ಸಹ ಉಪಯೋಗಿಸ್ಬೋದು. ನಂತರ ಈ ಕೊಬ್ಬರಿನ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ಈ ಥರ 2 ಹೋಳುಗಳಾಗಿ ಮಾಡಿಕೊಂಡು ನಂತರ ಉದ್ದುದ್ದಕ್ಕೆ ಪೀಸ್ಗಳನ್ನು ಕಟ್ ಮಾಡಿಕೊಂಡು ಒಟ್ಟಿಗೆ 2-3 ಪೀಸ್ಗಳನ್ನು ಇಟ್ಕೊಂಡು ಕಟ್ ಮಾಡಿದ್ರೆ ಆದಷ್ಟು ಬೇಗ ನಾವು ಕಟ್ ಮಾಡ್ಕೋಬೋದು. ಈ ಸೈಜಿಗೆ ನಾನು ಅಂದರೆ ಇಷ್ಟು ದಪ್ಪಕ್ಕೆ ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಕೊಬ್ಬರಿನ ಕಟ್ ಮಾಡ್ಕೊಂಡು ನಂತರ ನಾವು 2-3 ದಿನಗಳ ಕಾಲ ಬಿಸಿಲಲ್ಲಿ ಒಣಗಿಸಿ ಇಟ್ಕೋಬೇಕಾಗತ್ತೆ. ಬಿಸಿಲಲ್ಲಿ ಒಣಗಿಸೋದ್ರಿಂದ ಕೊಬ್ಬರಿ ಬೇಗ ಹಾಳಾಗೋದಿಲ್ಲ. ಹಾಗೆಯೇ 15-20 ದಿನಗಳ ಕಾಲ ಇಟ್ಕೊಂಡು ಕೂಡ ಉಪಯೋಗಿಸ್ಬೋದು. ಈಗ ತೋರಿಸ್ತಿದ್ದೀನಲ್ವಾ, ಈ ಸೈಜ್ಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬೆಲ್ಲನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲ ಕಟ್ ಮಾಡೋದಕ್ಕಿಂತ ಮುಂಚೆ ಇದನ್ನು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಕಟ್ ಮಾಡೋದ್ರಿಂದ ನಾವು ಈಸಿಯಾಗಿ ತುಂಡುಗಳನ್ನು ಮಾಡ್ಕೋಬೋದು. ಬೆಲ್ಲನೂ ಅಷ್ಟೇ ಕೊಬ್ಬರಿ ಕಟ್ ಮಾಡ್ಕೊಂಡ್ವಲ್ವಾ ಅದೇ ಸೈಜಿಗೆ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡಿದ ನಂತರ ಇದನ್ನು ಕೂಡ ಬಿಸಿಲಲ್ಲಿ 2-3 ದಿನಗಳ ಕಾಲ ಚೆನ್ನಾಗಿ ಒಣಗಿಸ್ಬೇಕು. ಚಾಕು ಸಹಾಯದಿಂದ ಕಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಕತ್ರಿ ಸಹಾಯದಿಂದನೂ ಕೂಡ ಬೆಲ್ಲನ ತುಂಡು ಮಾಡ್ಕೋಬೋದು. ನಂತರ ಇವಾಗ ನಾನು ಎಳ್ಳನ್ನು ಹುರ್ಕೊಳ್ತಾ ಇದ್ದೀನಿ. ಅರ್ಧ ಬೌಲಷ್ಟು ಎಳ್ಳನ್ನು ಹುರ್ಕೊಳ್ತಾ ಇದ್ದೀನಿ. ನಾವು ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ದಪ್ಪ ತಳ ಇರುವಂತಹ ಬಾಣಲೆನಲ್ಲೇ ಹುರ್ಕೋಬೇಕು. ಆವಾಗ ಎಳ್ಳು ಸಿಯೋದಿಲ್ಲ. ಎಳ್ಳನ್ನು ಉರಿತಾ ಅದು ಸ್ವಲ್ಪ ದಪ್ಪ ಆಗುತ್ತೆ, ಆಮೇಲೆ ಸಿಡಿತಾ ಬರುತ್ತೆ. ಉರಿಯುವಾಗ ಒಂದೊಳ್ಳೆ ಘಮ ಬರುತ್ತೆ. ಅಲ್ಲಿವರೆಗೂ ಸಹ ಹುರ್ಕೊಂಡು ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಂತರ 1 ಬೌಲಷ್ಟು ನಾನು ಶೇಂಗಾ ಬೀಜನ ಹುರ್ಕೊಳ್ತಾ ಇದ್ದೀನಿ. ಶೇಂಗಾ ಬೀಜ ಹುರಿಯುವಾಗ್ಲೂ ಅಷ್ಟೇ ನಾವು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಹುರ್ಕೋಬೇಕು. ಆವಾಗ ಶೇಂಗಾ ಬೀಜ ಕಪ್ಪಾಗೋದಿಲ್ಲ, ಚೆನ್ನಾಗಿ ಹುರಿಯುತ್ತೆ. ಉರಿಯುವಾಗ ಆದಷ್ಟು ಕೈ ಆಡಿಸ್ತಾನೆ ಉರಿಬೇಕು. ನಾವು ಹಾಗೇ ಬಿಟ್ವಿ ಅಂತ ಹೇಳಿದ್ರೆ ಒಂದು ಭಾಗ ಕಪ್ಪಾಗುತ್ತೆ, ಇನ್ನೊಂದು ಭಾಗ ಹುರಿದಿರೋದಿಲ್ಲ. ಉರಿತಾ ಸಿಪ್ಪೆ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕು. ಈಗ ನೋಡ್ತಾ ಇರ್ಬೋದು, ಚೆನ್ನಾಗಿ ಹುರಿದಿದೆ. ನಾವು ಒಂದು ಸಿಪ್ಪೆನ ಈ ಥರ ಬಿಡಿಸಿದಾಗ ಈಸಿಯಾಗಿ ಸಿಪ್ಪೆ ಬಿಡುತ್ತೆ. ಎಲ್ಲೂ ಕೂಡ ಕಾಳು ಕಪ್ಪಾಗಿಲ್ಲ. ಈ ಥರ ಚೆನ್ನಾಗಿ ಹುರ್ಕೊಂಡ ನಂತರ ಸ್ಟವನ್ನು ಆಫ್ ಮಾಡಿ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಆ ಬಾಣಲೆ ಬಿಸಿಗೇನೆ ನಾನು ಕಡಲೆನ ಒಂದು 30 ಸೆಕೆಂಡು ಈ ಥರ ಹುರಿದು ತಗೊಳ್ತಾ ಇದ್ದೀನಿ. ಕಡಲೆಯನ್ನು ಹುರಿಯೋದ್ರಿಂದ ಕಡಲೆ ಗರಿ ಆಗುತ್ತೆ. ಸ್ಟವನ್ನು ಆಫ್ ಮಾಡಿದ ನಂತರ ನಾನು ಒಂದು 30 ಸೆಕೆಂಡ್ ಈ ಥರ ಹುರಿದು ಬೌಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಹುರಿದಿರುವಂಥ ಎಲ್ಲ ಪದಾರ್ಥಗಳನ್ನು ಮಿಕ್ಸ್ ಮಾಡಿದ್ರೆ ನಮಗೆ ಎಳ್ಳು ಬೆಲ್ಲ ರೆಡಿ ಆಗುತ್ತೆ. ಶೇಂಗಾ ಬೀಜನ ನಾನು ಅದ್ರದ್ದು ಮೇಲಿನ ಸಿಪ್ಪೆ ತೆಗೆದು ಈ ಥರ ಬೇಳೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಬೇಳೆಗಳನ್ನು ನಾನು 1 ಬೌಲಷ್ಟು ತೊಗೊಂಡಿದ್ದೀನಿ. ನಂತರ 1 ಬೌಲಷ್ಟು ಕಟ್ ಮಾಡಿರುವಂತಹ ಕೊಬ್ಬರಿನ ತೊಗೊಂಡಿದ್ದೀನಿ. ಶೇಂಗಾ ಮತ್ತು ಕೊಬ್ಬರಿಯನ್ನು ಒಂದೇ ಅಳತೆನಲ್ಲಿ ತೊಗೊಂಡಿದ್ದೀನಿ. ಹುರ್ಗಡ್ಲೆನ 3/4 ಬೌಲಷ್ಟು ತೊಗೊಂಡಿದ್ದೀನಿ. ಬೆಲ್ಲನೂ ಕೂಡ 3/4 ಬೌಲಷ್ಟು ತೊಗೊಂಡಿದ್ದೀನಿ. ಎಳ್ಳನ್ನು ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ. ಇಷ್ಟು ಸಾಕಾಗುತ್ತೆ. ಇವಾಗ ಹಾಕ್ಕೊಂಡಿದ್ದೀವಲ್ವಾ, ಇದೇ ಪ್ರಮಾಣದಲ್ಲಿ ನಾವು ಶೇಂಗಾ, ಕಡಲೆ, ಕೊಬ್ಬರಿ, ಎಳ್ಳು, ಬೆಲ್ಲನ ಹಾಕ್ಕೊಂಡು ಎಳ್ಳು ಬೆಲ್ಲ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಪರ್ಫೆಕ್ಟಾಗಿರುತ್ತೆ. ಬೆಲ್ಲನೂ ಜಾಸ್ತಿ ಇರೋದಿಲ್ಲ. ಬೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದ್ವಿ ಅಂತ ಹೇಳಿದ್ರೆ ತಿನ್ನುವಾಗ ತುಂಬ ಸಿಹಿ ಅನಿಸುತ್ತೆ, ಆರಿಸಿ ತೆಗಿಬೇಕಾಗತ್ತೆ. ಸೊ ಇದೇ ಪ್ರಮಾಣದಲ್ಲಿ ನಾವು ಎಲ್ಲ ಪದಾರ್ಥಗಳನ್ನು ಹಾಕಿ ಮಾಡಿಕೊಂಡ್ರೆ ಎಳ್ಳು ಬೆಲ್ಲನ ಪರ್ಫೆಕ್ಟಾಗಿ ಮಾಡ್ಕೋಬೋದು. ಇವಾಗ ಎಲ್ಲ ಪದಾರ್ಥಗಳನ್ನು ಒಂದು ಬೌಲಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಎಳ್ಳು ಬೆಲ್ಲ ರೆಡಿಯಾಗಿರುತ್ತೆ. ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ ನೀವು ಕೂಡ ಇದೇ ಅಳತೆನಲ್ಲಿ ಎಳ್ಳು ಬೆಲ್ಲನ ಮಾಡಿ ಯಾವ ಥರ ಬಂದಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ಇನ್ನೊಂದು ರೆಸಿಪಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.